ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. CSK ವರ್ಸಸ್ LSG ಎಂತ ಮ್ಯಾಚ್ ಗುರು. 200+ ರನ್ನ ಚೇಸ್ ಮಾಡಿದ್ದು ನಮ್ಮ ಕನ್ನಡಿಗ KL ರಾಹುಲ್ ಅವರ ತಂಡ. LSG ಲಕ್ನೋ ಸೂಪರ್ ಜೈಂಟ್ಸ್, ಅದು ಕೂಡ ಯಾರ ವಿರುದ್ಧ? ಚೆನ್ನೈ ತಲಾ ಮಾಸ್ಟರ್ ಮೈಂಡ್ ಅವರ ವಿರುದ್ಧ ಗುರು. ಅದು ಕೂಡ ಸೆಕೆಂಡ್ ಬ್ಯಾಟಿಂಗ್ ಆಡಿ ಚೇಸ್ ಮಾಡೋದಿದೆಯಲ್ಲ, ಅದು ಬ್ರಿಲಿಯಂಟ್ ಗುರು. ಟಾಸ್ ನ ಗೆದ್ದಂತ ಕನ್ನಡಿಗ KL ರಾಹುಲ್ ಅವರು ಮೊದಲೇನೆ ಹೇಳಿದ್ರು, ನಮ್ಗೊಂದು ಟಾರ್ಗೆಟ್ ಗೊತ್ತಿದ್ರೆ ಅದನ್ನ ಹೊಡಿಯೋಕೆ ಈ ಪಿಚ್ ನಲ್ಲಿ ಈಸಿ ಆಗುತ್ತೆ ಅಂತ. ಸೊ ಅದೇ ರೀತಿ ಬ್ಯಾಟಿಂಗ್ ನ ಆಡಿದ್ದು LSG ತಂಡ ಗುರು. ಸೊ ಈ ಮ್ಯಾಚ್ ನ ನೋಡಿದ್ರೆ ಟಾಸ್ ನ ಸೋತು ಮೊದಲು ಬ್ಯಾಟಿಂಗ್ ಗೆ ಎದ್ದಿದ್ದು CSK ತಂಡ. ಓಪನರ್ಸ್ ಆಗಿ ಬಂದಂತ ಋತುರಾಜ್ ಗಾಯಕ್ವಾಡ್ ಹಾಗೂ ಅಜಿಂಕ್ಯ ರಹಾನೆ ಅಷ್ಟೇನು ಇಂಪ್ರೆಸ್ ಮಾಡಲಿಲ್ಲ ಗುರು. ಬಟ್ ಋತುರಾಜ್ ಗಾಯಕ್ವಾಡ್ 60 ಬಾಲ್ ನಲ್ಲಿ 108 ರನ್ ಹೊಡಿತಾರೆ ಗುರು. 12 4 3 6 180 ಸ್ಟ್ರೈಕ್ ರೇಟ್. ಬಟ್ ಡ್ಯಾನಿಯಲ್ ಮಿಚೆಲ್ 10 ಬಾಲ್ಗೆ 11 ರನ್ ಹೊಡಿತಾರೆ. ಸೊ ಇವರು ಅಷ್ಟೇನು ಇಂಪ್ರೆಸ್ ಮಾಡೋಕ್ಕಾಗೋದಿಲ್ಲ ಈ ಮ್ಯಾಚ್ ನಲ್ಲಿ. ಬಟ್ ರವೀಂದ್ರ ಜಡೇಜಾ 19 ಬಾಲ್ಗೆ 16 ರನ್ 2 4 ಗುರು. ಏನೋ ಒಂಥರ ಟೆಸ್ಟ್ ಅಲ್ಲ ಗುರು, ಇದು ಒಂದ್ ಸ್ವಲ್ಪ ಒನ್ ಡೇ ರೇಂಜಿಗೆ ತಗೊಂಡ್ಬಂದಿದ್ದು ಜಡೇಜಾ ಅವರು ತಮ್ಮ ಬ್ಯಾಟಿಂಗ್ ಶೈಲಿಯನ್ನ. ಬಟ್ ಶಿವಮ್ ದುಬೆ 27 ಬಾಲ್ ನಲ್ಲಿ 66 ರನ್ 3 4 7 6 244 ಸ್ಟ್ರೈಕ್ ರೇಟ್. ಇವರಂತೂ ಯಾರು ಔಟ್ ಆಗ್ಲಿ ಬಿಡ್ಲಿ ಗುರು, ನಾನಂತೂ ನನ್ನ ಆಟ ಆಡ್ತೀನಿ ಅನ್ನೋ ರೇಂಜಿಗೆ ಆಡ್ತಾ ಇರೋದು ಶಿವಮ್ ದುಬೆ. ಇನ್ನು ತಲಾ MS ಧೋನಿ ಅವ್ರು ಗೊತ್ತಲ್ಲ ಗುರು, ಕೊನೆಯಲ್ಲಿ ಬಂದು ಒಳ್ಳೆ ಫಿನಿಶಿಂಗ್ ಟಚ್ ನ ಕೊಡ್ದೇನೆ ಈ ಮ್ಯಾಚ್ ಇಂದ ಅವರು ಆಚೆ ಹೋಗೋದೇ ಇಲ್ಲ. ಒಂದೇ ಒಂದು ಬಾಲ್ ಆಡ್ತಾ ಇದ್ರಲ್ಲಿ ಒಂದು ಬೌಂಡ್ರಿನ ಹೊಡೆದ್ಬಿಟ್ಟು ಮ್ಯಾಚ್ ನ ಫಿನಿಶ್ ಮಾಡಿ ಹೋಗ್ತಾನೆ ಇರ್ತಾರೆ ಗುರು ಸ್ಟ್ರೈಟ್. ಬಟ್ ಎಕ್ಸ್ಟ್ರಾ 4 ರನ್ ಕೊಟ್ಟಿದ್ದು ಅಷ್ಟೇನೆ LSG ತಂಡ. ಬಟ್ 210 ರನ್ಗೆ ಕಟ್ ಆಗ್ತಾರೆ 20 ಓವರ್ ನಲ್ಲಿ. 4 ವಿಕೆಟ್ ನ ಕಳ್ಕೊಳ್ಳೋದು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಗುರು. ಬಟ್ ಸೆಕೆಂಡ್ ಹಾಫ್ ನ ತಿಳ್ಕೊಳ್ಳೋಕೆ ಮುಂಚೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಹಾಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ ಗುರು. ಸೊ ಮಾಡಿದ್ರ ಬನ್ನಿವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟೋಗ್ಬಿಡೋಣ, ಮತ್ತೆ ಯಾಕೆ ತಡ ಮಾಡೋದು. ಸೊ ಈ ಗುರಿನ ಬೆನ್ನಟ್ಟಿದಂತ LSG ತಂಡಕ್ಕೆ ಎದುರಾಗೋದೇನೆ ಮೊದಲು ಪತಿರಾಣ ಅವರ ಬೌಲಿಂಗ್ ಅಟ್ಯಾಕ್ ಇದೆಯಲ್ಲ ಗುರು. ಪವರ್ ಪ್ಲೇ ನಲ್ಲಿ ಸ್ವಲ್ಪ ಹುಷಾರಾಗಿ ಆಡಬೇಕಾಗುತ್ತೆ. ಆದ್ರೂ ಕೂಡ ನಮ್ಮ ಕನ್ನಡಿಗ KL ರಾಹುಲ್ ಹಾಗೂ ಮಾರ್ಕಸ್ ಸ್ಟೋಯಿನ್ಸ್ ಅವರ ಮುಂಚೆನೆ ಬಂದಿದ್ದು ಕ್ವಿಂಟನ್ ಡಿಕಾಕ್ ಅವರು ಗುರು. ದೀಪಕ್ ಚಹರ್ ಅವರ ಬಾಲ್ಗೆ ಡಕ್ಔಟ್ ಆಗೋಗ್ತಾರೆ ಗುರು. 3 ಬಾಲ್ ಆಡ್ತಾರೆ, ಒಂದೇ ಒಂದು ರನ್ ಕೂಡ ತಗೊಳಕಾದ್ರೆ. ಇನ್ನು ನಮ್ಮ ಕನ್ನಡಿಗ KL ರಾಹುಲ್ ವರ್ಸಸ್ ಸ್ಟೋಯಿನ್ಸ್ ಜೊತೆ ಆಗ್ತಾರೆ ಗುರು. ಬಟ್ ನಮ್ಮ ಕನ್ನಡಿಗ ಲಯನ್ KL ರಾಹುಲ್ ಅವರು 14 ಬಾಲ್ ನಲ್ಲಿ 16 ರನ್ ಹೊಡೆದ್ಬಿಟ್ಟು ಔಟ್ ಆಗ್ತಾರೆ. ಇದರಲ್ಲಿ 1 4 1 6 ಕೂಡ ಇನ್ಕ್ರೆಡಿಬಲ್ ಆಗಿರುತ್ತೆ. ಬಟ್ ಮಾರ್ಕಸ್ ಸ್ಟೋಯಿನಿಸ್ 2 ವಿಕೆಟ್ ಬಿದ್ರು ಕೂಡ ನಾನು ನಿಲ್ಸೋಲ್ರಪ್ಪ, ಹೊಡಿತೀನಿ ಅಂತ 63 ಬಾಲ್ನಲ್ಲಿ 124 ರನ್ 13 4 6 6 ಗುರು. 196 ಸ್ಟ್ರೈಕ್ ರೇಟ್. ಕೊನೆವರೆಗೂ ಇದ್ದು ಮ್ಯಾಚ್ ನ ಗೆಲ್ಸಿದ್ದು ಇವ್ರೇನೆ ಗುರು. ಕೊನೆ ಓವರ್ ಕೂಡ ರನ್ ನೋಡಿದ್ ಇವ್ರೇನೆ. 6 4 ಯಪ್ಪ ಚಿಂದಿ ಬ್ಯಾಟಿಂಗ್ ಗುರು. ಮಾರ್ಕಸ್ ಸ್ಟೋಯಿನಿಸ್ ಅಂತೂ ವಾಪಸ್ ಬ್ಯಾಕ್ ಟು ಫಾರ್ಮ್ ಅನ್ನೋ ರೇಂಜ್ಗೆ ಬಂದಿದ್ದಾರೆ. ಇವ್ರ ಜೊತೆಗೆ ಸಾಥ್ ಕೊಟ್ಟಿದ್ದು ನಿಕೋಲಸ್ ಪುರಾನ್ 15 ಬಾಲ್ಗೆ 34 ರನ್ 3 4 2 6. ಈ ತರ ಒಂದು ಒಳ್ಳೆ ಕ್ಯಾಮಿಯೋ ಇನ್ನಿಂಗ್ಸ್ ಗಳು ಬಂದ್ರೆ ಪ್ರತಿಯೊಬ್ಬ ಪ್ಲೇಯರ್ ಇಂದ ಯಾಕೆ ಗುರು ಮ್ಯಾಚ್ ಗಳೆಲ್ಲ ಗೆದ್ದೇ ಗೆಲ್ಲುತ್ತೆ. ಇನ್ನು ದೀಪಕ್ ಹುಡ್ಡಾ 6 ಬಾಲ್ ನಲ್ಲಿ 17 ರನ್ 2 4 1 6. ಈ ವ್ಯಕ್ತಿನೂ ಕೂಡ ಏನ್ ಮರೆಯೋಂಗಿಲ್ಲ ಗುರು. ಬಂದವರೆಲ್ಲ ಹಾಕೊಂಚಿದ್ದಾರೆ CSK ಮೇಲೆ. 19.3 ಓವರ್ಗೆ ಮ್ಯಾಚ್ ನ ಮುಗಿಸಿದ್ದು ಮಾರ್ಕಸ್ ಸ್ಟೋಯಿನಿಸ್ 213 ರನ್ ಹೊಡಿತಾರೆ. ಇವರು ಕೂಡ 4 ವಿಕೆಟ್ ನ ಕಳ್ಕೊತಾರೆ. ಬಟ್ ಈ ಮ್ಯಾಚ್ ನಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಸಿಕ್ಕಿದ್ದು ಮಾರ್ಕಸ್ ಸ್ಟೋಯಿನಿಸ್ ಅವ್ರಿಗೆ. ಯಾಕೆಂದ್ರೆ ಕೊನೆವರೆಗೂ ಇದ್ದು ಸೆಂಚುರಿನ ಹೊಡೆದು ಮ್ಯಾಚ್ ನ ಗೆಲ್ಸಿದ್ದಾರೆ. ಅದು ಕೂಡ 200+ ಸ್ಕೋರ್ ನ ಚೇಸ್ ಮಾಡೋದು ಅಂದ್ರೆ ಕಮ್ಮಿನ ಗುರು. ಒಂದು ಹೊಸ ದಾಖಲೆನೆ ಸೃಷ್ಟಿ ಮಾಡಿರೋದು LSG ತಂಡ. ಬಟ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಎಕ್ಸ್ಟ್ರಾ 9 ರನ್ನ ಬಿಟ್ಕೊಡ್ತಾರೆ ಗುರು. ಬಟ್ ಏನು ಕೂಡ ಮಾಡೋಕ್ ಆಗೋದಿಲ್ಲ. ಈ ಮ್ಯಾಚ್ ನಲ್ಲಿ ಬೌಲರ್ಸ್ ಗಳ ಬಗ್ಗೆ ಮಾತಾಡೋಂಗಿಲ್ಲ ಗುರು, ಯಾಕಂದ್ರೆ ಎಲ್ಲರೂ ಕೂಡ ಹೊಡೆಸ್ಕೊಂಡಿರೋರೇನೆ. ಯಾರು ಕೂಡ ಕಮ್ಮಿ ಯಾರು ಕೂಡ ಜಾಸ್ತಿ ಅಂತ ಹೇಳೋಂಗಿಲ್ಲ. ಸೊ ನಿಮ್ಗೆ ಅನಿಸುತ್ತೆ ಈ ಮ್ಯಾಚ್ ನ ಬಗ್ಗೆ? ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಚೆನ್ನೈ ತಂಡ ಗೆಲ್ಲಬೇಕಾಗಿದೆ ಅಥವಾ ಈ ಮ್ಯಾಚ್ ನಲ್ಲಿ ನಿಮ್ಮ ಫೇವರೇಟ್ ಬ್ಯಾಟಿಂಗ್ ಯಾರು ಆಗಿದ್ರು ಅಂತ ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡಿ ಗುರು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.